ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳು ಹದ್ದು ಮೀರಿ ವರ್ತಿಸ್ತಾ ಇದ್ದಾರೆ. ಅವರು ನಡೆದುಕೊಳ್ತಾ ಇರುವಂತಹ ರೀತಿ ಜನರ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಧನದಾಹಿ ಫೈನಾನ್ಸ್ ಸುಲಿಗೆಕೋರರ ಬಗ್ಗೆ ಪಬ್ಲಿಕ್ ಟಿವಿ ನಿರಂತರವಾಗಿ ವರದಿ ಪ್ರಸಾರ ಮಾಡ್ತಾ ಇದೆ. ಪಬ್ಲಿಕ್ ಟಿವಿ ವರದಿ ಬಳಿಕ ಎಚ್ಚೆತ್ತಿದ್ದಾರೆ ರೈತರು, ಜನಸಮೂಹ. ರಾಯಚೂರಿನಲ್ಲಿ ಮೈಕ್ರೋ ಫೈನಾನ್ಸ್ ವಿರುದ್ಧ ಪ್ರತಿಭಟನೆಯನ್ನ ಮಾಡಲಾಗಿದೆ. ಜಿಲ್ಲಾ ಉಸ್ತುವಾರಿ ಸಚಿವ ಶರಣಪ್ರಕಾಶ್ ಪಾಟೀಲ್ಗೆ ಜನ ಘೆರಾವ್ ಹಾಕಿದ್ದಾರೆ. ಸಚಿವರು ಆಗಮಿಸ್ತಾ ಇದ್ದಂತಹ ಮಾರ್ಗದ ಮಧ್ಯೆ ಕೂತು ಪ್ರೊಟೆಸ್ಟ್ ಅನ್ನು ಮಾಡಿದ್ದಾರೆ. ಡಿಸಿ ಕಚೇರಿ ಎದುರಿಗಿನ ಟಿಪ್ಪು ಗಾರ್ಡನ್ನಲ್ಲಿ ಪ್ರೊಟೆಸ್ಟ್ ಆಗಿರುವಂತಹದ್ದು. ಇದೇ ವೇಳೆ ಪ್ರಗತಿ ಪರಿಶೀಲನಾ ಸಭೆಗೆ ಸಚಿವರು ಆಗಮಿಸಿರ್ತಾರೆ. ಜಿಲ್ಲಾ ಪಂಚಾಯತ್ ಭವನದ ಆವರಣದಲ್ಲಿ ಕೂತು ಸಂತ್ರಸ್ತರು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಫೈನಾನ್ಸ್ ಕಿರುಕುಳದ ಬಗ್ಗೆ ಸಚಿವರಿಗೆ ಸಂತ್ರಸ್ತರು ಮನವಿಯನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ. ರಾಯಚೂರಿನಲ್ಲಿ ನಡೆದಂತಹ ಘಟನೆ ಇದು. ರಾಯಚೂರು ಜಿಲ್ಲೆ ಪೂರ ಸಂಪೂರ್ಣ ಸರ್ ಪ್ಲೀಸ್ ಸರ್ ನಿಮ್ಮ ಖಾಲಿ ಬಿದ್ದು ಬಡವರ ಬಗ್ಗೆ ಕಾಳಜಿ ವಹಿಸಿದ ಜಿಲ್ಲಾ ಮಂತ್ರಿಗಳಿಗೆ ಬಡವರ ಬಗ್ಗೆ ಕಾಳಜಿ ವಹಿಸಿದ ಭ್ರಷ್ಟ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ವಿಜಯ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ವಿಜಯ್, ಏನಾಯ್ತು ಸಚಿವರು ಬಂದಂತಹ ಸಂದರ್ಭದಲ್ಲಿ? ನಿಜಕ್ಕೂ ಪ್ರೇಮ್, ಏನು ಮೈಕ್ರೋ ಫೈನಾನ್ಸ್ ಗಳ ಕಿರುಕುಳಕ್ಕೆ ಎಲ್ಲೋ ಒಂದು ಕಡೆ ಸಂತ್ರಸ್ತರು ತಮ್ಮ ಸಹನೆಯ ಕಟ್ಟೆ ಒಡೆದಿದೆ ಅಂತಾನೆ ಹೇಳ್ಬೋದು. ಹೀಗಾಗಿ ಇವತ್ತು ಸಂತ್ರಸ್ತ ಮಹಿಳೆಯರು ರಾಯಚೂರಿನಲ್ಲಿ ಹೋರಾಟ ಮಾಡ್ಬೇಕಂತ ನಿರ್ಧರಿಸಿ ಹೋರಾಟಕ್ಕೆ ಸಜ್ಜಾಗಿದ್ರು. ಇನ್ನು ಇದೇ ವೇಳೆ ರಾಯಚೂರು ನಗರದಲ್ಲಿ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರ ಪ್ರಗತಿ ಪರಿಶೀಲನಾ ಸಭೆ ಕೂಡ ಇತ್ತು. ಜಿಲ್ಲಾ ಪಂಚಾಯತಿ ಸಭಾಂಗಣಕ್ಕೆ ಸಚಿವರು ಬರ್ತಿದ್ದಾರೆ ಅನ್ನುವಂಥದ್ದನ್ನ ತಿಳಿದು ಪ್ರತಿಭಟನಾಕಾರರು ನೇರವಾಗಿ ಜಿಲ್ಲಾ ಪಂಚಾಯತಿ ಸಭಾಂಗಣಕ್ಕೆ ಬಂದ್ರು. ಸಚಿವರು ಬರ್ತಕ್ಕಂತ ಕಾರ್ಗೆ ಕಾರನ್ನ ಅಡ್ಡಗಟ್ಟಿ ಸಚಿವರ ಕಾರನ್ನ ನಿಲ್ಲಿಸಿ ಅವರಿಗೆ ಮನವಿ ಪತ್ರವನ್ನ ಕೊಡ್ಲಿಕ್ಕೆ ಇಲ್ಲಿ ಮಹಿಳೆಯರು ಮತ್ತು ಹೋರಾಟಗಾರರು ಮುಂದಾಗಿರುವಂತದ್ದು. ಕಾರಣ ಮಿತಿ ಮೀರಿದಂತಹ ಕಿರುಕುಳದಿಂದ ನಮಗೆ ಬಿಡುಗಡೆ ಬೇಕು, ಸಾಲ ಕಟ್ಟಲಿಕ್ಕೆ ಅವಕಾಶ ಬೇಕು, ಜೊತೆಗೆ ಫೇಕ್ ದಾಖಲೆಗಳನ್ನ ಸೃಷ್ಟಿ ಮಾಡಿ ಫೇಕ್ ಫಿನಾನ್ಸ್ ಅನ್ನ ಕೊಡ್ತಾ ಇದ್ದಾರೆ, ಸಾಲವನ್ನ ಕೊಡ್ತಾ ಇದ್ದಾರೆ, ಜೊತೆಗೆ ಸಾಕಷ್ಟು ಕಿರುಕುಳವನ್ನ ನೀಡ್ತಾರೆ. ಇದಕ್ಕೆ ಮುಕ್ತಿ ಆಗ್ಬೇಕು. ಜೊತೆಗೆ ಆ ಫೇಕ್ ಫಿನಾನ್ಸ್ ಸಾಲ ಕೊಡ್ತಕ್ಕಂಥವ್ರ ವಿರುದ್ಧ ಸೂಕ್ತ ಕ್ರಮ ಆಗ್ಬೇಕು. ಈಗಾಗಲೇ ರಾಯಚೂರು ಜಿಲ್ಲೆಯಲ್ಲಿ ಒಂದು ಸಾವಾಗಿದೆ. ಆ ಸಾವಿಗೂ ಕೂಡ ನ್ಯಾಯ ಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಚಿವರ ಕಾರನ್ನ ನಿಲ್ಲಿಸಿ ಅವರಿಗೆ ಮನವಿ ಪತ್ರವನ್ನ ಕೊಡುವ ಮೂಲಕ ಸೂಕ್ತ ನಿರ್ಧಾರವನ್ನ ಹೇಳ್ಬೇಕು ಮತ್ತು ಸಂತ್ರಸ್ತರ ಪರವಾಗಿ ಸರ್ಕಾರ ನಿಲ್ಲಬೇಕು ಅನ್ನುವಂತ ಆಗ್ರಹವನ್ನ ಮಹಿಳೆಯರು ಮಾಡಿರುವಂತದ್ದು. ಮನವಿ ಪತ್ರವನ್ನ ಸ್ವೀಕರಿಸಿದಂತ ಶರಣಪ್ರಕಾಶ್ ಪಾಟೀಲ್ ಅವರು ಕೂಡಲೇ ಸರ್ಕಾರ ಮಟ್ಟದಲ್ಲಿ ಈ ಬಗ್ಗೆ ನಾವು ಸೂಕ್ತವಾದ ನಿರ್ಧಾರವನ್ನ ತೆಗೆದುಕೊಳ್ತೀವಿ ಮತ್ತು ಯಾರು ಈ ಕಿರುಕುಳವನ್ನ ನೀಡ್ತಾ ಇದ್ದಾರೆ, ಯಾವ ಮೈಕ್ರೋ ಫೈನಾನ್ಸ್ ಗಳು ಈ ತರ ಫೇಕ್ ಸಾಲವನ್ನ ನೀಡುವಂತದ್ದು, ಮನೆ ಮುಂದೆ ಕೂತ್ಕೊಂಡು ಸಾಲ ವಸೂಲಿಗೆ ಮುಂದಾಗ್ತಿದ್ದಾರೆ, ಅವ್ರ ವಿರುದ್ಧ ಕ್ರಮಕ್ಕೆ ನಾವು ಮುಂದಾಗ್ತೀವಿ ಅನ್ನುವಂತ ಭರವಸೆಯನ್ನ ಕೊಟ್ಟಿದ್ರಿಂದ ಸದ್ಯದ ಮಟ್ಟಿಗೆ ಸಂತ್ರಸ್ತರು ಹೋರಾಟವನ್ನ ತಾತ್ಕಾಲಿಕವಾಗಿ ನಿಲ್ಲಿಸಿರುವಂತದ್ದು. ಪ್ರೇಮ್ ಕುಮಾರ್. ಓಕೆ, ಥ್ಯಾಂಕ್ ಯು ವಿಜಯ್ ತಮ್ಮೆಲ್ಲ ಮಾಹಿತಿಗಾಗಿ.